ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, C&R ರೂಲ್ಸನ್ನು ಈಗ ಆಲ್ರೆಡಿ ಚೇಂಜ್ ಮಾಡ್ಯಾರ. ಇದರಲ್ಲಿ ಕಾಯಂ ವಯೋಮಿತಿ ಸಡಿಲಿಕೆ ಆಯ್ತಾ ಇಲ್ವಾ, ಅದೇ ರೀತಿ ಹೊಸ ನೇಮಕಾತಿ ಯಾವಾಗ ಆಗ್ತದ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ PC ಮತ್ತು PSI ಪರೀಕ್ಷೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲರೂ ಕಂಪ್ಲೀಟ್ ಸಿಲೆಬಸ್ ನೋಟ್ಸು ಅದು ಬಂದು ನಿಮಗೆ 2024-25 ವರ್ಷದ ನೋಟ್ಸ್ ಇರ್ತಾವೆ ರೀ. ಸ್ನೇಹಿತರೆ, ಇಲ್ಲಿ ಸಿಲೆಬಸ್ ಎಲ್ಲರೂ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ ಸಂಪೂರ್ಣವಾಗಿಲ್ಲ, ಏನೇನೆಲ್ಲ ಮೆನ್ಷನ್ ಮಾಡಿದೆಯಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ. ಅದ್ರ ಜೊತೆಗೆ ನಿಮಗೆ PC 60 ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡುತ್ತೆ. ಅದೇ ರೀತಿ PSI 60 ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡುತ್ತೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಮೊದಲಿಗೆ ಬಂದು ಈ ನೋಟ್ಸಿನ ಬೆಲೆ ಬಂದು 300 ರೂಪಾಯಿ ಇತ್ತು. ಸ್ನೇಹಿತರೆ, ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗೆ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ರೆ ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ ನಿಮಗೆ ನೋಟ್ಸ್ ಬಂದು 200 ರೂಪಾಯಿಗೆ ನೀಡ್ತಾರೆ. ಸ್ನೇಹಿತರೆ, ಎಲ್ಲ ನೋಟ್ಸ್ ಸೇರಿ ಕೇವಲ 200 ರೂಪಾಯಿಗೆ ಇರ್ತದೆ. ಹೊಸ ವರ್ಷನ್ದು ನೋಟ್ಸ್ ಇರ್ತಾವೆ. ನೀವೇನಾದರೂ ಕೋಚಿಂಗ್ ಏನಾದರೂ ಹೋಗದೇ ಇದ್ರೆ ಸ್ಟಡಿ ಮಾಡ್ತಿದ್ರಪ್ಪ ಅಂದರೆ ಇವು ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ. ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ, ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಇಂಟ್ರೆಸ್ಟ್ ಇರೋರು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇವು PC PSI ಅಷ್ಟೇ ಅಲ್ಲ, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, PDO ಆಗಿರ್ಬೋದು, ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸುವ ಎಲ್ಲ GK ಪರೀಕ್ಷೆಗಳಿಗೆ ಏನಿರ್ತದೆ ಯೂಸ್ ಆಗಿರ್ತಾವೆ. ಸ್ನೇಹಿತರೆ, ಇದೊಂದು ತಿಳ್ಕೋರಿ, ಈಗ ಆಲ್ರೆಡಿ ಗೆಜೆಟಲ್ಲಿ ಏನು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರಲ್ಲ, ಈ ಪ್ರಸ್ತಾವನೆಗೆ 15 ದಿವಸ ಆಕ್ಷೇಪಣೆ ಸಲ್ಲಿಸಾಕ ಟೈಮ್ ಕೊಟ್ಟಾರಿ. ಈ ಆಕ್ಷೇಪಣೆ ಟೈಮ್ ಮುಗಿದ ನಂತರ ನಿಮ್ಮದು ಹೊಸ ನೇಮಕಾತಿ ಪ್ರಾರಂಭ ಆದಂಗೆ ರೀ. ಇದರಲ್ಲಿ ಯಾವುದೇ ರೀತಿ ಆಕ್ಷೇಪಣೆ ಬರಲ್ರಿ. ಆಲ್ಮೋಸ್ಟ್ ಇಲ್ಲ, ಒಂದು ವೇಳೆ ಆಕ್ಷೇಪಣೆ ಬಂದರೂ ಕೂಡ ಮತ್ತೊಂದು 8 ರಿಂದ 10 ದಿವಸ ಟೈಮ್ ತೊಗೋತಾರೆ. ಅದಾದ ನಂತರ ನಿಮ್ಮದು ಹೊಸ ನೇಮಕಾತಿ ಆಗ್ತಾವೆ ರೀ. ಒಂದು ವೇಳೆ ಆಕ್ಷೇಪಣೆ ಏನೂ ಬರಲಿಲ್ಲಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಈ ತಿಂಗಳ ಲಾಸ್ಟ್ ವೀಕ್ದಲ್ಲಿ ಅಥವಾ ಡಿಸೆಂಬರ್ದಲ್ಲಿ ನೇಮಕಾತಿ ಆಗ್ತದೆ ರೀ. ಹಾಗಿದ್ರೆ C&R ರೂಲ್ಸನ್ನು ಈಗ ಚೇಂಜ್ ಮಾಡ್ಯಾರ, ಏನೇನೆಲ್ಲ ಬದಲಾವಣೆಗಳಾಗ್ಯಾವ ಅಂತ ನೋಡೋದಾದರೆ, ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪತ್ರದಲ್ಲಿ ಏನೇನಿದೆಯಪ್ಪ ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತೈತ್ರಿ, KSRP ಹುದ್ದೆಗಳಿಗೆ, ಕಾನ್ಸ್ಟೇಬಲ್ ಹುದ್ದೆಗಳಿಗೆ SSLC ಇದ್ದಿದ್ದನ್ನು PUC ಮಾಡಿದ್ದಾರೆ. ಅದನ್ನು ಅಫಿಷಿಯಲ್ ಆಗಿ ಸಚಿವ ಸಂಪುಟದಲ್ಲಿ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಇದು ಜಾರಿಗೆ ಬರ್ಬೇಕ್ರಿ. ಜಾರಿಗೆ ಬರೋಕ್ಕಿಂತ ಮೊದಲು ಏನು ಮಾಡ್ತಾರಪ್ಪ ಅಂದ್ರೆ ಆಕ್ಷೇಪಣೆ ಸಲ್ಲಿಸಾಕ ಒಂದಿಷ್ಟು ದಿನ ಕಾಲಾವಕಾಶ ಕೊಡ್ತಾರೆ. 15 ದಿವಸ ಟೈಮ್ ಕೊಟ್ಟಾರೆ. ನಿಮಗೇನಾದರೂ ಆಕ್ಷೇಪಣೆಯನ್ನು ಸಲ್ಲಿಸಬೇಕಂತಂದ್ರೆ ನೀವು ಕೂಡ ಸಲ್ಲಿಸ್ಬೋದು. ಈಗ ಹಾಗಿದ್ರೆ C&R ರೂಲನ್ನು ಈಗ ಆಲ್ರೆಡಿ ಚೇಂಜ್ ಮಾಡ್ಯಾರ. ಯಾಕಂದರೆ SSLC ಇದ್ದಿದ್ದನ್ನು KSRPದು PUC ಮಾಡ್ಯಾರ. ಹಾಗಿದ್ರೆ ಇಲ್ಲಿ C&R ರೂಲ್ಸನ್ನು ಚೇಂಜ್ ಮಾಡ್ತೀವಿ ಅಂತೇಳಿ ಒಮ್ಮೆ ಗೃಹ ಸಚಿವರು ಕೂಡ ಹೇಳಿದ್ರಿ. ವಯೋಮಿತಿಗೆ ಸಡಿಲಿಕೆಗೆ ಸಂಬಂಧಿಸಿದಂತೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು ವಯೋಮಿತಿ ಸಡಿಲಿಕೆಯನ್ನು ಕಾಯಂ ಕೊಡ್ತೀವಿ ಅಂತೇಳಿ ಹೇಳಿದ್ರು. ಹಾಗಿದ್ರೆ ಅದರ ನುಡಿದಂತೆ ಏನಾದರೂ ಪರಮೇಶ್ವರ್ ಸರ್ ನುಡಿದಿದ್ದಾರಾ? ಸ್ನೇಹಿತರೆ, ಇಲ್ಲಿ ನೋಡ್ರಿ, ವಯೋಮಿತಿ ಸಡಿಲಿಕೆಗೆ ಸಂಬಂಧಿಸಿದಂತೆ ಮೊದಲು ಏನಿತ್ತಲ್ರಿ ಅದೇ ಏಜ್ ಕಂಟಿನ್ಯೂ ಆಗ್ತದ್ರಿ. ಯಾವುದೇ ರೀತಿಯಲ್ಲಿ ಕಾಯಂ ವಯೋಮಿತಿ ಸಡಿಲಿಕೆ ಬದಲಾವಣೆ ಆಗಿಲ್ರಿ. ಈ ಗೆಜೆಟಲ್ಲಿ ಕೇವಲ ನಿಮ್ಮದು ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ SSLC ಇದ್ದದ್ದು PUC ಮಾಡ್ಯಾರಿ. ವಿದ್ಯಾರ್ಥಿಯನ್ನು ಮಿನಿಮಮ್ ಕ್ವಾಲಿಫಿಕೇಷನ್ ಏನಪ್ಪ ಅಂದ್ರೆ PUC ರೀ. ಈಗ PUC ITI ಅಥವಾ ಡಿಪ್ಲೊಮಾನ ಪಾಸ್ ಆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಿದ್ರೆ ನಮಗೆ ವಯೋಮಿತಿ ಸಡಿಲಿಕೆ ಕೊಟ್ಟಿವಂತ ಹೇಳಿದ್ರೆ ಮತ್ತು ವಯೋಮಿತಿ ಸಡಿಲಿಕೆ ಯಾಕೆ ಕೊಟ್ಟಿಲ್ಲ? ಸ್ನೇಹಿತರೆ, ಇದು 1 ವರ್ಷ ಅಲ್ಲ 2 ವರ್ಷ ಆಯ್ತು. ಈಗ ಗೃಹ ಸಚಿವರು ಏನದಾರಲ್ಲ ಏನೋ ಒಂದು ಹೇಳ್ತಾರಂದ್ರಿ, ಒಟ್ಟು ಎಲ್ಲ ಬರೀ ಆಶ್ವಾಸನೆ ಕೊಡ್ತಾರ, ಒಂದು ಕೂಡ ಜಾರಿಗೆ ತಂದಿಲ್ರಿ. ಇದು ನೇಮಕಾತಿ ಹಿಡ್ಕೊಂಡು ಹೇಳಕತ್ತೀವಿ ರೀ. ಯಾಕಂದ್ರೆ ಇದು ನೋಡ್ರಿ, ಒಂದು 2 ವರ್ಷ ಮೇಲೆ ಐತಿವ್ರಿ ಈಗ ಆಡಳಿತಕ್ಕೆ ಬಂದ. ಪ್ರತಿಯೊಂದು ಯಾವುದೇ ಒಂದು ಕೆಸ್ಗಳು ಇದಕ್ಕೆ ಸಂಬಂಧಿಸಿದಂತೆ ನೇಮಕಾತಿ ಯಾವಾಗ ಆಗ್ತದೆ ಅಂದ್ರೆ ಪಟ್ಕನ ಬಾಯಿಗೆ ಏನು ಬರುತ್ತೆ ಅದನ್ನು ಹೇಳ್ಬಿಡ್ತಾರೆ. ಒಮ್ಮೆ 16,000 ಅಂತ ಹೇಳ್ತಾರೆ, ಒಮ್ಮೆ 18,000, ಒಮ್ಮೆ 20,000. ಒಟ್ಟು ಕಾನ್ಸ್ಟೇಬಲ್ ತಮ್ಮ ಮನಸ್ಸಿಗೆ ಬಂದಂಗೆ ಹೇಳಕತ್ತಾರೆ. ಹುದ್ದೆನ ಅದಾವ್ರಿ, ಓಕೆ ರೀ. ಮೊನ್ನೆ ಆಲ್ರೆಡಿ ಹೇಳ್ಬಿಟ್ರೆ 2 ರಿಂದ 3 ದಿನದಲ್ಲಿ ನೇಮಕಾತಿ ಆಗ್ತದೆ. ನೇಮಕಾತಿ ಎಲ್ಲಿ ಆಗ್ತದೆ ರೀ? 10 ದಿವಸ ಅಥವಾ ವಾಪಸ್ಸಿನ ನೇಮಕಾತಿ ಆಗಿಲ್ರಿ. ಈ ರೀತಿ ಹೇಳಕತ್ತಾರ್ರಿ. ಅವ್ರು ನುಡಿದಂತೆ ಕೂಡ ಸತ್ರು ನಡೆಯಂಗಿಲ್ಲ ರೀ. ಯಾಕಂದ್ರೆ ತಿಳ್ಕೊರಿ, ನೀವು ಆಲ್ರೆಡಿ ಅವರೇ ಹೇಳಿದ್ರಿ, CM ಸರ್ ಏನು ಹೇಳ್ಯಾರ, 3 ವರ್ಷ 1 ಬಾರಿ ನೇಮಕಾತಿ ಮಾತ್ರ ವಯೋಮಿತಿ ಸಡಿಲಿಕೆ ಕೊಟ್ಟಾರತ್ತೆ ಹೇಳಿದ್ರಿ. ಅದನ್ನು ತೊಗೊಂಡು ಅವ್ರು ಏನು ಹೇಳಿದ್ರಂದ್ರೆ, ನಾ ಇದನ್ನು ವಯೋಮಿತಿ ಸಡಿಲಿಕೆನ ಕಾಯಂ ಮಾಡ್ತೀವಂತೆ ತಿಳಿಸಿದ್ರಿ. ಎಲ್ಲ ರಾಜ್ಯದ ಪರಿಶೀಲನೆ ಮಾಡ್ತೀವಿ ಅಂದ್ರೆ ಪರಿಶೀಲನೆ ಮಾಡೋಕೆ ಒಂದು 4 ದಿವಸ 5 ದಿವಸ ಆದ್ರೆ ಸಾಕ್ರಿ, ಅಥವಾ 15 ದಿವಸ ಆಯ್ತು, 1 ತಿಂಗಳು ತೊಗೊಳ್ರಿ. ಇದನ್ನು ಹೇಳಕತ್ತ ಒಂದು 5-6 ತಿಂಗಳಾಯ್ತು. ಯಾವುದೇ ಕಾರಣಕ್ಕೂ ಇಲ್ಲಿ ಬದಲಾವಣೆಯನ್ನು ತರಕತ್ತಿಲ್ರಿ. ಹಿಂದೆ ಹೆಂಗೈತಿ ಅದನ್ನ ಮುಂದೆ ನಡ್ಸೊಂದು ಹೊಂಟಾರ್ರಿ. ಆದ್ರೆ ಆಶ್ವಾಸನೆ ಹೆಂಗೆ ಕೊಡ್ತಾರಪ್ಪ ಅಂದ್ರೆ ಇನ್ನೇನು ಆಗೇ ಬಿಡ್ತಪ್ಪ ಇವ್ರು ಸರ್ ಬದಲಾವಣೆ ತಂದ ಬಿಟ್ರೆ ಅನ್ನೋ ಒಂದು ಆ ರೀತಿಯಲ್ಲಿ ಕೊಡ್ತಾರೆ. ಬಟ್ ಬದಲಾವಣೆ ಎಂಬುದು ಆಗಕತ್ತಿಲ್ಲ. ಸ್ನೇಹಿತರೆ, ಇಲ್ಲಿ ಗೆಜೆಟಲ್ಲಿ ಏನಿದೆ ಅಲ್ಲ, ನಿಮ್ಮದು C&R ರೂಲ್ಸನ್ನು ಚೇಂಜ್ ಆದರೂ ಕೂಡ ನಿಮ್ಮದು ಇಲ್ಲಿ ವಯೋಮಿತಿಗೆ ಅಥವಾ ಕಾಯಂ ವಯೋಮಿತಿ ಸಡಿಲಿಕೆ ಆಗಿಲ್ಲ ರೀ.
ಈಗ ಒಂದು ಬಾರಿ ನೇಮಕಾತಿಗೆ ಏನಂತ ಹೇಳಲ್ಲ, ಆ ವಯೋಮಿತಿ ಸಡಿಲಿಕೆ ಇರುತ್ತೆ, ಬಟ್ ಕಾಯಂ ವಯೋಮಿತಿ ಸಡಿಲಿಕೆ ಸಿಕ್ಕಿಲ್ಲ. C&R ರೂಲ್ಸ್ ಇಲ್ಲಿ ಬಂದೈತಪ್ಪ ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮದು ನೇಮಕಾತಿ ಪ್ರಾರಂಭ ಆಗ್ತಾವಂತ ಅರ್ಥ ರೀ. ತಿಳ್ತಲ್ಲ, ನೇಮಕಾತಿ ಅಂತರೂ ಆಕ್ಕವು, ಫಸ್ಟ್ ನೇಮಕಾತಿ ಅಂತರೂ 100% ಆಕ್ಕವು, ಸ್ವಲ್ಪ ಡಿಲೇ ಆಗಕತ್ತವ್ರಿ. ಯಾಕಪ್ಪ ಅಂದ್ರೆ ಈಗ ಇಷ್ಟು ದಿನ ನೇಮಕಾತಿ ಮಾಡಿಲ್ಲಲ್ಲ, ಇಲ್ಲಿ ಮತ್ತು ಅದೇ ರೀತಿಯ ಒಳ ಮೀಸಲಾತಿಯಲ್ಲಿ ಸಾಕಷ್ಟು ಗೊಂದಲಗಳದಾವ್ರಿ. ಅದಕ್ಕಾಗಿ ಅದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದಂತೆ ಭಾಳ ಮೋಸ ಆಗಕತ್ತೈತಿ. ಮತ್ತು ಅದೇ ರೀತಿ ರೋಸ್ಟರ್ಲಿ ತಡಿ ಮತ್ತು ತಡ್ಬಿ ಅಭ್ಯರ್ಥಿಗಳಿಗೆ ಸ್ವಲ್ಪ ಮೋಸ ಆಗತ್ತದನ್ನು ಎಲ್ಲ ಕೂಡ ಸರಿಪಡಿಸಿಕೊಂಡು ನೇಮಕಾತಿ ಮಾಡ್ತಾರೆ. ಯಾಕಂದರೆ ಇದನ್ನೆಲ್ಲ ಸರಿಪಡಿಸಲಾರ ನೇಮಕಾತಿಯನ್ನು ಮಾಡ್ಬೋದು, ಮಾಡಿದರೆ ಮತ್ತೆ ಅವ್ರು ಹೋರಾಟ ಮಾಡಿ ಮತ್ತೆ ಸ್ಟೇ ಬೀಳೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಅವನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ನೇಮಕಾತಿ ಮಾಡ್ತಾರೆ. ಒಂದು 15ರಿಂದ 20 ದಿವಸ ಲೇಟ್ ಆಗ್ಬೋದು, ಬಟ್ 100% ನೇಮಕಾತಿ ಆಗೇ ಆಗ್ತಾವ್ರಿ. ಯಾರ್ಯಾರು ಇನ್ನೂ ಸರಿಯಾಗಿ ಸ್ಟಡಿ ಮಾಡೋಕತ್ತಿಲ್ಲ, ಮೊದಲು 6 to 10ದು ಬೇಸಿಕ್ ನೋಟ್ಸನ್ನು ಓದ್ರಿ, ಆಮೇಲೆ ಸಿಲೆಬಸ್ ನೋಟ್ಸನ್ನು ಓದ್ರಿ. ಸ್ನೇಹಿತರೆ, ನಿಮಗೇನಾದರೂ 6 to 10 ಸಮಾಜ ವಿಜ್ಞಾನ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ನಿಮಗೆ PDF ಸಿಗ್ತಾವೆ. ಈ ನಂಬರಿಗೆ ಮೆಸೇಜ್ ಮಾಡಿ ನೀವು ಕೂಡ PDF ನೋಟ್ಸನ್ನು ಪಡೆದುಕೊಳ್ಳಬಹುದು. 9538151535 ನಂಬರ್ಗೆ 6 to 10 ಸಮಾಜ ವಿಜ್ಞಾನ ನೋಟ್ಸ್ ಅಂದ್ರೆ ಅವ್ರು ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.